ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸೇಕಲ್ ಗ್ರಾಮಕ್ಕೆ ನಟ ಶಿವಣ್ಣ ದಂಪತಿ ಭೇಟಿ. ಚಿಂತಾಮಣಿ ತಾಲೂಕಿನ ಸೇಕಲ್ ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರ ಗೌಡ ಸ್ವಗೃಹದಲ್ಲಿ ನಡೆದ ಚಂಡಿಕಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸೇಕಲ್ ರಾಮಚಂದ್ರ ಗೌಡ ಮಾತನಾಡಿ, ಅಧಿಕ ಮಾಸದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಲಾಗಿದೆ. ಸಕಾಲಕ್ಕೆ ಮಳೆ ಬೆಳೆ ಸಮಸ್ತ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರನ್ನ ಮೊರೆ ಹೋಗಿದ್ದೇವೆ. ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ, ನಟ ಶಿವರಾಜ್ ಕುಮಾರ್ ದಂಪತಿ ಮತ್ತು ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ನಟ ಶಿವರಾಜ್ ಕುಮಾರ್ ದಂಪತಿ ಆಗಮದ ಸುದ್ದಿ ಕೇಳಿದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ತಮ್ಮ ನೆಚ್ಚಿನ ನಟನನ್ನ ಕಂಡು ಪುಳಕಿತರಾದರು. ತಾವೊಬ್ಬ ಹಿರಿಯ ನಟನೆಂಬುದು ಇಲ್ಲದೆ ಎಲ್ಲರೊಂದಿಗೆ ಬೆರೆತು ನಡೆದುಕೊಂಡಿದ್ದು ಅವರ ಸಜ್ಜನಿಕೆಗೆ ಸಾಕ್ಷಿಯಾಗಿತ್ತು. ಶಿವರಾಜ್ ಕುಮಾರ್ ದಂಪತಿಗಳು ಪೂಜೆ ನಂತರ ಔತಣಕೂಟದಲ್ಲಿ ಭಾಗವಹಿಸಿ ತದನಂತರ ತೆರಳಿದರು. ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಸೇರಿ ಎನ್ಡಿಎ ಮುಖಂಡರು ಇದ್ದರು. ಓಂ ಛತ್ರಸ್ಯ ರಾಜಾ ವರುಣೋಧಿರಾಜಃ ನಕ್ಷತ್ರಾಣಾಂ ಶತವಿಷಕ್ವಸಿಷ್ಠಃ ತೌ ದೇವೇ ದೀರ್ಘಮಾಯು ತೀರ್ಥ ಪ್ರಸಾದ ಎರಡು ಇದೆ ನೋಡಿ, ಕೊಡಿ. ತೀರ್ಥ ಇದೆ ನೋಡಿ ಸರ್, ಇಲ್ಲಿದೆ ನೋಡಿ. ಸರ್ ಹಾಗೆ ನಿಂತ್ಕೊಳ್ಳಿ ಸರ್. ಮೇಡಮ್ ನಡಿ ಆ ಕಡೆ ನಡಿ ನಡಿ ಅವ್ರು ಹಿಂದೆ ಬರ್ತಾರೆ ನಮ್ಗೆ ಸ್ವಲ್ಪ ದಾರಿ ಕೊಟ್ಬಿಡಿ. ಇದ್ದೇವ ಬಿಡಿ ಹೇಳಿದ್ರಲ್ಲ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಾಡಿಕೊಂಡು ಮೇಲೆ ಅನಂತರಾಯಾಯ ಸರ್ವಸ್ಯಾಪ್ತೇ ಸರ್ವಸ್ಯ ಕ್ಷೇತ್ರೇ ಸರ್ವಮೇವ ತೇನಾಪ್ನೋತಿ ಭಾಗಾಯ ಧೀಮಹಿ ತನ್ನಃ ಶ್ರೀನಿವಾಸ ಪ್ರಚೋದಯಾತ್. ವಿರಾಜಂ ಪಶ್ಯಾಮಿ ನಮಸ್ಕಾರ.
जी भाई जरा रन करो जी भाई चलो ओम छत्रस्य राजा वरुणोऽधिराजः नक्षत्राणागुं शतविषट्वसिष्ठः शतविषट्वसिष्ठः तौ देवेभ्यो दीर्घमायुः प्रसाद प्रसाद ತೀರ್ಥ ಪ್ರಸಾದ ಎರಡು ಇದೆ ನೋಡಿ ಕೊಡಿ ತೀರ್ಥ ಇದೆ ನೋಡಿ ಸರ್ ತೀರ್ಥ ಕೊಡಿ ಸರ್ ಹಾಗೆ ನಿಂತ್ಕೊಳ್ಳಿ ಸರ್ ಒಂದು ಫೋಟೋ ಟಿಪ್ಪು ಚಂದು ಇಲ್ಲಿ ಪ್ರಸಾದ ಕೊಡು ಮೇಡಮ್ ಸರ್ ಒಂದು ಫೋಟೋ ಆ ಕಡೆ ಈ ಕಡೆ ಬಾ ಮುಟ್ಟಬಾರ್ದ ಜಿಲ್ಲೆ ಸೀಕಲ್ಲು ಗ್ರಾಮದಲ್ಲಿ ಅಧಿಕ ಮಾಸ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಸ್ವಗೃಹದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಅಷ್ಟೂ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ಕುಟುಂಬಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ಒಂದು ಪೂಜೆಗೆ ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಹೇಳ್ದಂಗೆ BJPಯಿಂದ ಮತ್ತು JDS NDA ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಹೋಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ರೆ ಮಳೆ ವಾತಾವರಣ ಈಗಾಗಲೇ ಇದೆ. ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು, ರೈತರೆಲ್ಲ ತುಂಬ ಚೆನ್ನಾಗಿ ಸದೃಢವಾಗಿರ್ಬೇಕಂತಕ್ಕಂಥ ಏನು ಆಶೀರ್ವಾದ ದೇವರನ್ನು ತಗೊಂಡಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬೀಗರು ಜಿ ಟಿ ದೇವೇಗೌಡರು, ಕೇಶವ ಪ್ರಸಾದಣ್ಣ, ಕೇಶವ ರೆಡ್ಡಿ ಅಣ್ಣ,
ಯಾಕಂತ ಹೇಳಿದ್ರೆ ಅವ್ರನ್ನ ಕೂರ್ಸೋವಾಗಿ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯನವ್ರನ್ನ ಟೈರಲ್ಲಿ ಏರು ಹೋಗ್ತಾ ಇದ್ದಿದ್ದು ಗೊತ್ತಾಗಿ ಪಂಚರ್ ಆಗೋಕ್ಕಿಂತ ಮುಂಚೆ ಹುಷಾರಾಗಿ ಮೆತ್ತಗೆ ಬಿಟ್ಕೊಟ್ಟಿದ್ದಾರೆ. ಆದರೆ ಇವತ್ತು ಏನು ಡಿ ಕೆ ಶಿವಕುಮಾರ್ ಕೂತಿದ್ದಾರಲ್ಲ ಸೀಟ್ನ, ಆ ಸೀಟ್ನಲ್ಲಿ 4 ಕಾಲಿದೆ ಚೇರ್ಗೆ, ಒಂದೊಂದು ಕಾಲನ್ನೇ ತೆಗೆ ಕೆಲಸ ಮಾಡ್ತಾರೆ. ಅವ್ರು 2 ವರ್ಷ ಅವಕಾಶ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ 1 ಮನೆ 4 ಬಾಗಿಲಾಗಿದೆ. ಅದರಲ್ಲಿ ಸರಿ ಪಡ್ಕೊಂಡು ಇರ್ತಕ್ಕಂಥ ಅಷ್ಟೊಂದು ಅವ್ರಿಗೆ ಬದ್ಧತೆ ಇದೆ. ನನಗೆ ಸ್ವಲ್ಪ ಪರ್ಸನಲ್ ಆಗಿ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತಿದ್ದಾರೆ, ನಮ್ಮ ಮನೆ ಪಕ್ಕದಲ್ಲೇ ಇರೋರು, ವೈಯಕ್ತಿಕವಾಗಿ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇದೆ. ಅವ್ರು ಬಿಟ್ಕೊಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ, ಈಗ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಯಾರು ದುಡ್ಡನ್ನು ಕೊಟ್ಟಿದ್ದೀರಾ? ಜನರು ತೆರಿಗೆ ಕಟ್ಟೋದನ್ನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಆ ತೆರಿಗೆ ಬರ್ತಕ್ಕಂಥದ್ದನ್ನ, ಆದಾಯ ಬರ್ತಕ್ಕಂಥದ್ದು ದುಪ್ಪಟ್ಟು ಮಾಡಿ ಅದನ್ನು ಗ್ಯಾರಂಟಿ ಕೊಡಿ. ನಮ್ಮ ಪಕ್ಷದಲ್ಲಿ ಕೂಡ ಮುಂಬರುವ ಸರ್ಕಾರ ಏನಾದರೂ ನಾವು ಬಂದರೆ, ನಮ್ಮ ಪಕ್ಷದಲ್ಲಿರೋ ನಾಯಕರುಗಳು, ನಮ್ಮ ಎಲ್ಲ ನಾಯಕರು ಕೂಡ ನಾನು ಆಗ್ರಹ ಮಾಡ್ತೀನಿ, ಫಸ್ಟು ಖಜಾನೆ ಸುಮ್ತಕ್ಕಂಥದ್ದು ದುಪ್ಪಟ್ಟು ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು. ಆಮೇಲೆ ಜನರಿಗೆ ಮತ್ತೆ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸರ್. ಒಂದು ಏನು ಪ್ರಪಂಚದಲ್ಲಿ ವಿಶ್ವ ನಾಯಕರನ್ನ ಖಂಡನೆ ಮಾಡ್ತಕ್ಕಂಥದ್ದು, ಯಾರೇ ಖಂಡನೆ ಮಾಡಲಿ ನಾವು ಅದನ್ನ ಖಂಡನೆ ಮಾಡ್ತೀವಿ. ಸರ್, ಇವತ್ತು ಇಲ್ಲಿ ಏನೆಲ್ಲ ಇವತ್ತು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆನೂ ಮಾಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರನ್ನು ಕರೆದು, ನಮ್ಮ ಪತ್ರಕರ್ತರ ಮಿತ್ರನೂ ಕೂಡ ಕರೆದು ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಇವತ್ತು ಪೂಜೆ ಮಾಡಿದ್ವಿ. ಇವತ್ತು ನೋಡಿದ್ರೆ, ಪೂಜೆ ಆದಮೇಲೆ ನೋಡಿದ್ರೆ ಇವತ್ತು ಮೋಡ ಮುಚ್ಕೊಂಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದು ಬೆಳೆ ಆಗಲಿ ಅಂತ ಕೋರ್ಕೊತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖಂಡರನ್ನ, ಸಾಕಷ್ಟು JDS ಅಲ್ಲಿರೋರು ಬಂದಿದ್ರು, ಕಾಂಗ್ರೆಸ್ ಅವರು ಬಂದಿದ್ರು, ಹಂಗಾಗಿ BJPಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಎಲ್ಲರೂ ಇದ್ದರು. ಅದ್ರ ಜೊತೆಗೆ ಈ ಆನಂದ್ ಗುರೂಜಿ ಈಗ ತಾನೇ ಬಂದು ಆಶೀರ್ವಾದ ಮಾಡೋದ್ರು. ಅವ್ರ ಜೊತೆಗೆ ನಮ್ಮ ಬೀಗರು GT ದೇವೇಗೌಡರು ಬಂದಿದ್ದರು. ನಮ್ಮಲ್ಲೇ ನಮ್ಮ ರಾಜ್ಕುಮಾರ್ ಅವರ ಮಗ, ದೊಡ್ಡ ಮಗರ ಶಿವರಾಜ್ ಕುಮಾರ್ ಅಣ್ಣವರು, ಅವರು ಗೀತಕ್ಕ ಅವ್ರ ಜೊತೆ ಬಂದು ಅವರು ಬಂದು ದೇವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಹೋಗಿದ್ದಾರೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ಕೊತೀನಿ. ನಾನು ವಾರ್ ನಡೆಯುವಾಗ ಆಸ್ಟ್ರೇಲಿಯಾಗೆ ನನಗೆ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಒಂದಷ್ಟು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಕನ್ನಡ ಸಂಘ ನನಗೆ ಮಣ್ಣಿನ ಮಗ ಅವಾರ್ಡ್ ಕೊಡಬೇಕಂತ ಕರೆದಿದ್ದು ವಾರ್ ನಡೀತಾ ಇತ್ತು. ಆದರೆ ನಾವು ಆಸ್ಟ್ರೇಲಿಯಾದಲ್ಲಿ ನೋಡಿದ್ದೆ, ಪೆಟ್ರೋಲ್ ಬೆಲೆ ವಾರ್ ನಡೆಯೋವಾಗಲೇ 1 to 2 ಆಗೋಗಿತ್ತು. ಆದರೆ ಮೋದಿಜಿಯವರು ನಮ್ಮ ಭಾರತದಲ್ಲಿ ಪೆಟ್ರೋಲ್ ಮೇಲೆ ಇರ್ತಕ್ಕಂಥ, ಡೀಸೆಲ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ತೆಗೆದುಬಿಟ್ಟು ಬೆಲೆ ಕಮ್ಮಿ ಮಾಡೋದು. ಇದು ಮೋದಿಜಿಯವರ ಬದ್ಧತೆ. ದೇಶಕ್ಕಾಗಿ ಪ್ರಪಂಚದಲ್ಲೇ ಯಾರಾದರೂ ಇದ್ದರೆ, ದೇಶಕ್ಕಾಗಿ ಓಡಾಡ್ತಕ್ಕಂಥ ಒಬ್ಬ ನಾಯಕರಿದ್ದರೆ ಮೋದಿಜಿಯವರು. ಹಂಗಾಗಿ ಕಾಂಗ್ರೆಸ್ನವ್ರಿಗೆ ಬೊಬ್ಬೆ ಹೊಡೆಯತಕ್ಕಂಥದ್ದು ಇದೇನು ಹೊಸದಲ್ಲ. ಯಾವ ವಿಷಯದಲ್ಲಿ ಅವರು ಮೋದಿಜಿಯವರ ಆಡಳಿತದಲ್ಲಿ ಅವರು ಖಂಡನೆ ಮಾಡಿಲ್ಲ, ಎಲ್ಲ ವಿಷಯದಲ್ಲೂ ಮಾಡಿದ್ದಾರೆ. ಇದೊಂದು ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲ, ಭಾರತದ ಇಶ್ಯೂ ಅಲ್ಲ ಇದು. ಈ ಪೆಟ್ರೋಲು ಬಂದು ಭಾರತದಲ್ಲಿರ್ತಕ್ಕಂಥದ್ದಲ್ಲ, ಭಾರತದ ತಯಾರಾಗ್ತಾ ಇರ್ತಕ್ಕಂಥದ್ದು. ಭಾರತದ ಪೆಟ್ರೋಲು ಇದ್ದಾಗ ಜಾಸ್ತಿ ಮಾಡಿದರೆ ಮೋದಿಜಿಯವರನ್ನ ಕ್ವಶನ್ ಮಾಡಬೇಕಾಯಿತು. ಮೋದಿಜಿಯವರು ಅವತ್ತಿಂದ ಹೇಳ್ತಾರೆ, ಸ್ವದೇಶಿನ ಉಪಯೋಗಿಸಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಡಾಲರ್ನ ಕೊಟ್ಟು ತೊಗೊಳೋದನ್ನು ಕಮ್ಮಿ ಮಾಡಿ ಅಂತ. ಯಾಕಂದರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಿದೆ, ಎಲ್ರಿಗೂ ಬುದ್ಧಿವಂತರಿಗೆ ಗೊತ್ತಾಗ್ತದೆ. ರಾಜಕಾರಣದಲ್ಲಿ ಬುದ್ಧಿವಂತರು ಯಾರೂ ಹೇಳಲ್ಲ. ಹಂಗಾಗಿ ಇದು ಮೋದಿಜಿಯವರ ಟೀಕೆ ಮಾಡ್ತಕ್ಕಂಥದ್ದು ಹೊಸದಲ್ಲ, ಇದು ಒಳ್ಳೆಯದು ಅಲ್ಲ. ಮೋದಿಜಿಯವರು ತುಂಬ ಕಷ್ಟಪಟ್ಟು ದೇಶಕ್ಕಾಗಿ ಎಷ್ಟೆಲ್ಲ ಮಾಡಬೇಕು ಅಷ್ಟು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಹೋಗಿದ್ದದ್ದು ಬೆಲೆ ಏರಲೇಬೇಕಂತ ಇದ್ದಕ್ಕಂಥ